ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡ್ತಾ ಇದ್ರೆ ನನಗೊಂಥರ ಆಗುತ್ತೆ. ಯಾಕೆ ಈ ಡ್ರೆಸ್ ಅಲ್ಲಿ ನಾನು ಚೆನ್ನಾಗಿಲ್ವಾ? ಬರೀ ಚೆನ್ನ ಅಲ್ಲ ಮೇಡಮ್, ನೀವು ಚಿಲ್ಲಿ ಚಿಕನ್ ತರ ಇದ್ದೀರಾ. ನಿಜ ಹೇಳಿ, ನಾನು ನೋಡ್ತಾ ಇದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? ಯಾಕೆ ಅಂದ್ರೆ ಸ್ಟಿಲ್ ಐ ಆಮ್ ಬ್ಯಾಚುಲರ್, ನೋ ಮ್ಯಾರೇಜ್, ನೋ ಮುಂಜಿ. ಯಾವ ತರ ನೋಡಿದ್ರು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ಬೇಕಣಯ್ಯ, ಆಗ್ಲೇ ಅವನ್ ಮನುಷ್ಯ. ಕಂಟ್ರೋಲ್ ಮಾಡೋ ಕೆಪಾಸಿಟಿನ ಇದು ಎಲೆಕ್ಟ್ರಿಸಿಟಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶಾಕ್ ಹೊಡೆಯುತ್ತಷ್ಟೇ. ಮೇಡಮ್, ಉಪ್ಪು ಖಾರ ತಿನ್ನ ದೇಹ ಇದು, ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಸುಳ್ಳು ಹೇಳಬಾರ್ದು. ನಿಮ್ಮ ಎಸ್ಟೇಟಲ್ಲಿ ಎಲ್ಲರೂ ನನ್ನ ನಿಮ್ ನಿಜವಾದ ಗಂಡ ಅಂತ ತಿಳ್ಕೊಂಡು ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನೇನಾದ್ರೂ ಡೂಪ್ಲಿಕೇಟ್ ಅಂತ ಗೊತ್ತಾದ್ರೆ ಮೆಟ್ ತಗೊಂಡು ಹೊಡಿತಾರೆ ಅಷ್ಟೇ. ಸಮಯ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ಬರ್ತಾ ಇದ್ದೀನಿ. ನಿಮ್ಮ ಆಂಟಿಯವರಿಗೆ ನಾನು ಬಹಳ ಬೇಕಾದವನು. ಹೌದಾ? ಆಂಟಿ ಅವರು ಇಲ್ಲ ಇರ್ಬೇಕು, ಕರ್ಕೊಂಡ್ ಬರ್ತೀನಿ. ನೀನು ಆಂಟಿಗೆ ಬಹಳ ಬೇಕಾದವನ? ನೋಡಯ್ಯ, ಹಾಗಂದ್ರೇನೆ ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋದು. ನೋಡಯ್ಯ, ಎಸ್ಟೇಟ್ ಆಗಿದೆ. ಈ ಎಸ್ಟೇಟೇ ಹೇಗಿರ್ಬೇಕಾದ್ರೆ ಇನ್ನು ಆಂಟಿ ಆಗಿರಬಾರ್ದು. ಇವ್ರು ಯಾರು ಮೇಡಮ್? ಮೇಡಮ್ ಅಲ್ಲ, ಅವರೇ ಸಬ್ ರಿಜಿಸ್ಟರ್. ಸರಿ ನಮ್ಮ ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಸರ್. ಬನ್ನಿ ಸರ್. ಏನ್ ಸರ್ ನೀವು ನಂಗೊಂದ್ ಫೋನ್ ಮಾಡಿದ್ರೆ ನಾನೇ ಗಾಡಿ ಕಳಿಸ್ತಾ ಇದ್ದೆ, ಈ ಪಿಟಿ ಗಾಡಿಲಿ ಯಾಕೆ ಬಂದ್ರಿ? ನಾವು ಜೀಪ್ ಅಲ್ಲೇ ಬಂದ್ವಿ. ದಾರಿ ಮಧ್ಯದಲ್ಲಿ ಜೀಪ್ ಕೆಟ್ಟೋಯ್ತು, ಅದಕ್ಕೆ ಪಿಟಿ ಗಾಡಿ ಮಾಡ್ಕೊಂಡ್ ಬಂದ್ವಿ. ಓ ಸರ್, ಇವರೇ ನಮ್ ಹಸ್ಬೆಂಡ್ ಮಿಸ್ಟರ್ ನಟ್ಕಲಪ್ಪ. ಹಲೋ. ನೆಟ್ಗಿಲ್ಲಪ್ಪ? ನೆಟ್ಗಿಲ್ಲಪ್ಪ ಅಲ್ಲ ರೀ, ನಟ್ಕಲ್ಲಪ್ಪ. ನಟ್ಕಲ್ಲಪ್ಪ, ನೀವು ಸಿಂಗಪುರದಿಂದ ಇಷ್ಟು ಬೇಗ ಹೇಗ್ ಬಂದ್ರಿ? ಅದೇ ಸಿಟಿ ಬಸ್ ಅಲ್ಲಿ. ಅಂದ್ರೆ ಈ ಊರಲ್ಲಿ ಬಸ್ಗಳು ಹೇಗೆ ಓಡಾಡ್ತವೆ ಆ ರೀತಿ ಸಿಂಗಾಪುರಲ್ಲಿ ಅವಾಗ ಅವಾಗ ಬಂದು ಹೋಗ್ತಾ ಇರುತ್ತೆ. ಅರ್ಜೆಂಟ್ ಆಗಿ ಒಂದ್ ಬಸ್ ಹಿಡ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೇದಾಯ್ತು, ನಾವು ಬಂದ್ ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬೋದು. ಹೌದಾ? ಸಾರಿ ಸರ್, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ಒಳಗ್ ಹೋಗೋಣ ಬನ್ನಿ ನನ್ ಜೊತೆ. ಬನ್ನಿ ಬನ್ನಿ. ಈ ರೂಮ್ ನಲ್ಲಿ ನೀವ್ ರೆಸ್ಟ್ ತಗೊಳ್ಳಿ, ಆಮೇಲೆ ಮಿಕ್ಕಿದ್ದು. ಅದು ಮಿಕ್ಕಿದ್ದು ಅಂದ್ರೆ ಅದೇ ನೀವ್ ಬಂದ ವಿಷಯ. ಮೇಡಮ್, ನಿಮ್ ವಯಸ್ಸೆಷ್ಟು? ಅದನ್ನ ನೀವ್ ಕೇಳ್ಕೊಡ್ದು ನಾನ್ ಹೇಳು ಕುಡ್ದು. ಇಷ್ಟು ದೊಡ್ಡ ಎಸ್ಟೇಟ್ ಅಲ್ಲಿ ನೀವ್ ಒಬ್ರು ಹೇಗಿರ್ತೀರಾ? ಈಗ ನೀವ್ ಬಂದಿದ್ದೀರಲ್ಲ, ಹಾಗೆ ಯಾರಾದ್ರೂ ಗೆಸ್ಟ್ ಗಳು ಬರ್ತಾ ಇರ್ತಾರೆ. ನೀವ್ ರೆಡಿ ಆಗಿ ಮೊದ್ಲು. ಸಿಗ್ನೇಚರ್ ಇವತ್ತೇ ಆಗ್ಬೇಕು. ನಾಳೆ ಫ್ಲೈಟ್ಗೆ ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ. ಅದಕ್ಕೇನಂತೆ, ನೀವಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರಿ ಅಂತ ಗೊತ್ತಾದ ಕೂಡಲೇ ನಿಮ್ಮ ಆಸ್ತಿನ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ. ನಮ್ಮನೆಯವರು ನಾನು ತುಂಬಾ ಚೆನ್ನಾಗಿದ್ದೀವಿ. ನಿಮಗೆ ಯಾಕ ಡೌಟ್? ಸರ್, ಬೇಗ ರೆಡಿ ಆಗಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ಹಾಗೆ ಹಾಗೆ. ಬಾಸು, ಅವ್ರು ಹೇಳಿದೆಲ್ಲ ಕೇಳಿಸ್ಕೊಂಡ್ಯಾ? ಸರಿಯಾಗಿ ಗಂಡಂತರ ಆಕ್ಟ್ ಮಾಡು. ಓ, ಅದಕ್ಕೇನಂತೆ ಬನ್ನಿ. ಅಬ್ಬಾ, ಇಲ್ಲಲ್ಲಯ್ಯ, ಅವ್ರ ಮುಂದೆ. ಇಲ್ಲಿ ಮಾಡಿ, ನೀವು ಸೈನ್ ಮಾಡಿ ಸರ್. ಫೈಲ್ ಕೊಟ್ಬಿಡಯ್ಯ. ಇನ್ನೇನಮ್ಮ, ನಿಮ್ಮ ಆಸ್ತಿ ನಿಮ್ಗೆ ಸೇರ್ತಲ್ಲ. ತುಂಬಾ ಥ್ಯಾಂಕ್ಸ್. ತಾವು ದೊಡ್ಡ ಮನಸ್ಸು ಮಾಡಿ ಈ ಅಲ್ಪ ಕಾಣಿಕೆಯನ್ನ ಸ್ವೀಕರಿಸಬೇಕು, ಬೇಡ ಅನ್ಬಾರ್ದು. ಅಯ್ಯೋ 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 ಅಯ್ಯೋ, ನಮ್ಗೇನ್ ಬೇಕಾಗಿರ್ಲಿಲ್ಲ, ಆದ್ರೆ ನೀವು ಪ್ರೀತಿಯಿಂದ ಕೊಡ್ಬೇಕಾದ್ರೆ ಬೇಡ ಅನ್ನಕ್ಕಾಗತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾಗಾದ್ರೆ ಇರಿ, ನಿಮ್ ಊರ್ಗ್ ಹೋಗಕ್ಕೆ ಬಸ್ ಇದೆಯಾ ಇಲ್ವೋ ಒಂದ್ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ. ಹಲೋ, ಆಂಟಿ ಎಸ್ಟೇಟ್ ಇಂದ ಮಾತಾಡ್ತಾ ಇದ್ದೀನಿ. ನೋಡಿ, ಗಿರಿಧಾಮ ಎಸ್ಟೇಟ್ ಕಡೆ ಹೋಗೋ ಬಸ್ ಏನಾದ್ರೂ ಇದೆಯಾ? ಹಾ, ಓಹೋ, ಸರಿ ಸರಿ. ನೋಡಿ, ಈಗ 5:30 ಬಸ್ ಹೊರಟೋಗಿದೆಯಂತೆ. ನಿಮ್ ಊರಿಗೆ ಹೋಗ್ಬೇಕಾದ್ರೆ ನಾಳೆ ಬೆಳಿಗ್ಗೆ 6:30ಗೆ ಬಸ್ ಇರೋದು. ಇವತ್ ನೈಟು ಇಲ್ಲೇ ಆಲ್ಟು. ಎಸ್. ನೋಡಿ, ಸ್ವಲ್ಪ ಅಬ್ಸರ್ವೇಶನ್ ಇದೆ, ಇದನ್ನೆಲ್ಲ ನೋಡಿ ಕೊಡ್ತೀನಿ. ಆಗ್ಬೋದಾ? ಓಕೆ ಸರ್. ಯಾರಿಟ್ಟರು ಚುಕ್ಕಿ, ಯಾರಿಟ್ಟರು ಚುಕ್ಕಿ. ನೋಡಿದ್ರ
ಎಷ್ಟು ದುರಹಂಕಾರ ನನ್ನ ಮಕ್ಕಳಿಗೆ. ಫೈಲು ತಗೊಂಡು ದುಡ್ಡು ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಬರ್ತೀನಿ. ಏಯ್ ಎಲ್ಲಿಗೆ? ಫೈಲ್ ತಗೊಂಡೋದ್ರಲ್ಲ, ನಾವು ಕೊಟ್ಟು ದುಡ್ಡು ತಗೊಂಡೋದ್ರಲ್ಲ, ಆ ದುಡ್ಡು ಇಸ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ರಾತ್ರಿ ಅವರಿಗೆ ಚೆನ್ನಾಗ್ ಗುಂಡ್ ಹಾಕ್ಸು. ಅವ್ರಿಗೆ ಗುಂಡಾಕಿಸ್ತೀನಿ. ಅದೇನೋ ತಗೊಂಡು ಮೈ ಮೇಲೆ ಬಿಟ್ಕೊಂಡ್ರು ಅಂದ್ರಲ್ಲ, ಹಾಗಾಯ್ತು ನನ್ ಕತೆ. ಏನು? ಅದು ಹಾ. ಏನು ಇಲ್ಲ, ನಾನು ರೂಮ್ಗೆ ಹೋಗ್ತೀನಿ. ಏನು ಬೇಕಾಗಿಲ್ಲ. ಏನಯ್ಯ, ಏನ್ ಹಾಗೆ ನೋಡ್ತಿದ್ಯಾ? ಮೇಡಮ್, ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡ್ತಾ ಇದ್ರೆ ನನ್ಗೊಂಥರ ಆಗುತ್ತೆ. ಯಾಕೆ? ಈ ಡ್ರೆಸ್ ಅಲ್ಲಿ ನಾನು ಚೆನ್ನಾಗಿಲ್ವಾ? ಬರೀ ಚೆನ್ನ ಅಲ್ಲ ಮೇಡಮ್, ನೀವು ಚಿಲ್ಲಿ ಚಿಕನ್ ತರ ಇದ್ದೀರಾ. ನಿಜ ಹೇಳಿ, ನಾನ್ ನೋಡ್ತಾ ಇದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? ಯಾಕೆ ಅಂದ್ರೆ ಸ್ಟಿಲ್ ಐ ಆಮ್ ಬ್ಯಾಚುಲರ್, ನೋ ಮ್ಯಾರೇಜ್, ನೋ ಮುಂಜಿ. ಯಾವ ತರ ನೋಡಿದ್ರು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ಬೇಕಣಯ್ಯ, ಆಗ್ಲೇ ಅವನ್ ಮನುಷ್ಯ. ಕಂಟ್ರೋಲ್ ಮಾಡೋ ಕೆಪಾಸಿಟಿನ ಇದು? ಎಲೆಕ್ಟ್ರಿಸಿಟಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶಾಕ್ ಹೊಡೆಯುತ್ತಷ್ಟೇ. ಮೇಡಮ್, ಉಪ್ಪು ಖಾರ ತಿನ್ನ ದೇಹ ಇದು, ನಿಮ್ಗೆ ಅಷ್ಟು ಅರ್ಥ ಆಗ